ನಮಸ್ಕಾರ ಪ್ರಿಯಾಂಕಾ. ನೂತನ ಗೃಹ ಮಂತ್ರಿಯಾಗಿರುವ ಪ್ರಿಯಾಂಕಾ ಖರ್ಗೆಯವರು ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡಲಿದ್ದಾರಂತೆ. ದ್ವೇಷ ಭಾಷಣ ಮಾಡುವವರ ಮೇಲೆ ಕ್ರಮ ತೆಗೆದುಕೊಂಡು ಬಿಡುತ್ತಾರಂತೆ. ಪ್ರಿಯಾಂಕಾ ಖರ್ಗೆಯವರೇ, ನೀವು ಕಣ್ಣಿಡಬೇಕಾಗಿರುವುದು ಸೋಷಿಯಲ್ ಮೀಡಿಯಾದ ಮೇಲಲ್ಲ, ಮುಖ್ಯಮಂತ್ರಿಯ ಗಾದಿಯ ಮೇಲೆ. ರಾಜ್ಯದ ಲಕ್ಷಾನುಲಕ್ಷ ದಲಿತ ಜನ ನಿಮಗೆ ವೋಟು ಹಾಕಿರುವುದು ಕೇಂದ್ರದ ನಾಯಕರ ಅಣತಿಯಂತೆ ಭರತನಾಟ್ಯ ಮಾಡಲಿಕ್ಕಲ್ಲ. ದಲಿತ ನಾಯಕನೊಬ್ಬ ಮುಖ್ಯಮಂತ್ರಿಯಾಗಲಿ ಎಂದು ವೋಟು ಹಾಕಿರುವುದು. ಇಲ್ಲಿ ಗಮನ ತಲೆಯಲ್ಲಿಟ್ಟುಕೊಂಡು ರಾಜಕೀಯ ಮಾಡಿ. ವೋಟು ಹಾಕಿದ ದಲಿತರಿಗೆ ಬರೀ ಮೋಸ ಮಾಡುತ್ತಿಲ್ಲ, ನೀವು ದ್ರೋಹ ಬಗೆಯುತ್ತಿದ್ದೀರಿ. ದಲಿತ ನಾಯಕರಾಗಿರ್ತಕ್ಕಂತಹ ಪರಮೇಶ್ವರರವರೇ, ಖರ್ಗೆ ಸಾಹೇಬರೇ, ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಹೇಳಿ, ಎಷ್ಟು ಸಾರಿ ನೀವು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೇಂದ್ರದವರ ಒತ್ತಡಕ್ಕೆ ಮಣಿದು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದೀರೆಂದು. 2013ರಲ್ಲೇ ಪರಮೇಶ್ವರ ಜಿಯವರೇ ಮುಖ್ಯಮಂತ್ರಿಯಾಗಬೇಕಾಗಿತ್ತು. ಪಟ್ಟು ಹಿಡಿದು ಕೇಳಿದ್ದರೆ ಕೊಟ್ಟು ಬಿಡುತ್ತಿದ್ದರು. ನೀವು ಪಟ್ಟೇ ಹಿಡಿಯದ ವ್ಯಕ್ತಿ. ಪರಮೇಶಣ್ಣ, ಖರ್ಗೆ ಸಾಹೇಬರೇ, ಯಾರು ಕರೆದು ಮುಖ್ಯಮಂತ್ರಿ ಪಟ್ಟವನ್ನು ಕೊಡುವುದಿಲ್ಲ. ಕೈ ಹಾಕಿ ಕಿತ್ತುಕೊಳ್ಳಬೇಕು. ಅದನ್ನು DK ಸಾಹೇಬರನ್ನು ನೋಡಿ ನೀವು ಕಲಿತುಕೊಳ್ಳಬೇಕು. ಇನ್ನಾದರೂ ಲಕ್ಷಾನುಲಕ್ಷ ದಲಿತರ ಓಟನ್ನು ತೆಗೆದುಕೊಂಡ ನೀವು ಅದಕ್ಕೆ ನಿಜವಾಗಿಯೂ ಗೌರವ ಕೊಡಬೇಕು ಎಂದಾದರೆ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿಕ್ಕೆ ಏನು ಮಾಡಬೇಕು ಎಲ್ಲವನ್ನು ಮಾಡಲೇಬೇಕಾಗಿದೆ. ನಿಮ್ಮ ಕೇಂದ್ರದ ಹೈಕಮಾಂಡ್ ಮುಂದೆ ತಲೆ ಅಲ್ಲಾಡಿಸಿದರೆ ಮುಖ್ಯಮಂತ್ರಿ ಪಟ್ಟ ಸಿಗುವುದಿಲ್ಲ ಸಾಹೇಬರೇ. ಒಂದೊಂದು ಸಾರಿ ತಲೆಯನ್ನು ಓಡಿಸಬೇಕಾಗುತ್ತದೆ. ನಿಮಗಲ್ಲದಿದ್ದರೂ ನಿಮ್ಮ ಸಮುದಾಯದ ಸಂತೋಷಕ್ಕಾದರೂ, ವೋಟು ಹಾಕಿದ ನಿಮ್ಮ ಸಮುದಾಯದ ಮತದಾರರಿಗೋಸ್ಕರನಾದರೂ